ಮೈ ಗಾಡ್, ಈ ಬೆಡ್ಶೀಟ್ ನ ನೀವ್ ಯಾರಾದ್ರೂ ಮಿಸ್ ಮಾಡಕ್ಕಾಗತ್ತಾ? ಯು ಸಿ ನಂದ ಗೋಕುಲ ಸೀರಿಯಲ್ ನೋಡ್ತಾ ಇರ್ತೀರ, ಅದ್ರಲ್ಲಿ ಮೀನಾ ಅವರು ಈ ಬ್ಯೂಟಿಫುಲ್ ಸ್ಯಾರೀಸ್ ನ ಪ್ರೈಸ್ 665 rupees ಇದೆ ಮೀಶೋದಲ್ಲಿ. ಈ ಪ್ರೈಸ್ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ನೀವು ನೋಡಿದ ಹಾಗೆ ಸ್ವಲ್ಪ ಹಾರ್ವೆಸ್ಟಿಂಗ್ ಮಾಡ್ಕೊಂಡು ಬಂದು ತುಪ್ತಿರೆಕಾಯಿ ಬಿಟ್ಟಿತ್ತು. ನೋಡ್ಬೋದು ನೀವು, ಹೊರಗಡೆ ತುಂಬಾ ಫ್ರೆಶ್ ಆಗಿತ್ತು, ಬಟ್ ಒಳಗಡೆ ತುಂಬಾ ಹುಳ ಆಗಿತ್ತು. ಅದನ್ನೆಲ್ಲ ತೆಗೆದು ಕಟ್ ಮಾಡ್ಕೋತಾ ಇದ್ದೀನಿ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಈ ರೆಸಿಪಿನ ಮಾಡ್ತಾಯಿದ್ದೀನಿ. ನೀವು ಒಂದೇ ಒಂದು ತುಪ್ತಿರೆಕಾಯಿನ ಗಿಡನ ಹಾಕ್ಕೊಂಡ್ರೆ ವಾರದಲ್ಲಿ ಒಂದಿನ ಫಿಕ್ಸು ನೀವು ತುಪ್ತಿರೆಕಾಯಿ ಪಲ್ಯ, ಸಾಂಬಾರು ಯಾವ್ದಾದ್ರು ಒಂದಿನ ಮಾಡ್ಕೋಬೋದು. ತುಂಬ ಈಸಿಯಾಗಿ ಬೆಳೆಯುತ್ತೆ ಮತ್ತು ತುಂಬ ಕಾಯಿ ಬಿಡುತ್ತೆ ಗಿಡದಲ್ಲಿ. ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ. ಇವತ್ತೇನು ತುಂಬ ಲೆಂತಿಯಾಗಿ ವೀಡಿಯೋಸ್ ಇಲ್ಲ. ಬೆಳಗಿಂದು ಟಿಫನ್ನು ಮತ್ತು ಟಿಫನ್ ಜೊತೆಗೆ ನಾನು ಸಾಂಬಾರನ್ನು ಕೂಡ ಮಾಡಿಕೊಂಡೆ. ನಾನು ತೋಟದಲ್ಲಿ ಹಾರ್ವೆಸ್ಟ್ ಮಾಡಿದ ತರಕಾರಿಲಿ ಅದರ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಮಾಮೂಲಿ ಸಿಂಪಲಾಗಿ ಪಲ್ಯಗಳು ಮಾಡ್ತೀವಲ್ಲ ಅದೇ ಥರ ಪ್ಯಾನ್ಗೆ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಕಡಲೆಬೇಳೆ, ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿ ನೀರಲ್ಲಿ ಎದ್ದಿಟ್ಟಿದ್ದಂಥ ತುಪ್ತಿರೆಕಾಯಿನ ಹೆಚ್ಚಿಬಿಟ್ಟು ಹಂಗೆ ಇಟ್ಬಿಡಿ. ತುಪ್ತಿರೆಕಾಯಿ ಕಪ್ಪಗಾಗುತ್ತೆ. ಸೊ ಅದಕ್ಕೆ ಹೆಚ್ಚಿದ ತಕ್ಷಣ ನೀರಿಗೆ ಹಾಕ್ಕೊಂಡ್ರೆ ನಿಮಗೆ ಆ ಕಲರ್ ಅನ್ನೋದು ಹಾಗೇ ಇರುತ್ತೆ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿದರೆ ತುಪ್ತಿರೆಕಾಯಿ ಪಲ್ಯ ರೆಡಿ ಆಗುತ್ತೆ. ನೀವು ಬೇಕಾದರೆ ಖಾರ ರುಬ್ಬಿ ಆ ಥರನೂ ಮಾಡ್ಬೋದು, ಬಟ್ ಸಿಂಪಲಾಗಿ ಮಾಡ್ಕೋತೀನಿ ಅಂದರೆ ಈ ಥರ ಮಾಡ್ಕೋಬೋದು. ನನಗೆ ತುಪ್ತಿರೆಕಾಯಿ ಸ್ವಲ್ಪ ಕಮ್ಮಿ ಇತ್ತು, ಏಕೆಂದರೆ 2 ತುಪ್ತಿರೆಕಾಯಿ ಹುಳ ಆಗಿತ್ತು, ಒಳಗಡೆ ಮೇಲೆ ಚೆನ್ನಾಗಿತ್ತು. ಹಂಗಾಗಿ ಅದೆರಡು ತೆಗೆದು ನಾನು ಸ್ವಲ್ಪ ಟೊಮೊಟೊ, ಈರುಳ್ಳಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಂದು ನಂದೇ ಗಾರ್ಡನ್ ಬೆಳೆದಂಥ ಬಸ್ಲೆ ಸೊಪ್ಪಿನ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಈ ಥರ ಒಂದ್ಸಲ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಫಸ್ಟು ಅವರೇ ಬೇಳೆ ಮತ್ತು ಒಂದು ಟೊಮೊಟೊ ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಎಣ್ಣೆನ ಹಾಕಿ ಒಂದು 3-4 ವಿಷಲ್ನ ಕುಕ್ಕರ್ ವಿಷಲ್ ಹಾಕಿಸ್ಕೊಳ್ಳಿ. ಸಪ್ರೇಟಾಗಿ ಬೇಯಿಸ್ಕೊಳ್ಳಿ ಅದನ್ನೇ ಅವರೇ ಬೇಳೆನ.
ನೀವು ಬೇಕಾದ್ರೆ ತೊಗರಿ ಬೇಳೆನೂ ಯೂಸ್ ಮಾಡ್ಬೋದು, ಬಟ್ ಅವರೇ ಬೇಳೆನ ಹಾಕಿದರೆ ಅದೊಂದು ಡಿಫ್ರೆಂಟ್ ಟೇಸ್ಟ್ನ ಕೊಡುತ್ತೆ. ಅದನ್ನು ಫಸ್ಟು ಒಂದು 2-3 ವಿಷಲ್ ಹಾಕಿಸ್ಕೊಂಡು ಆಮೇಲೆ ಈ ಕಡೆ ಒಂದು ಪಾತ್ರೆಯಲ್ಲಿ ನಾನಿಲ್ಲಿ ಬಸಳೆ ಸೊಪ್ಪು ಜೊತೆ ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಯಾವುದೇ ವೆಜಿಟೇಬಲ್ಸ್ನ ತೊಗೋಬೋದು, ಇಲ್ಲಾಂದರೆ ಬರೀ ಬಸಳೆ ಸೊಪ್ಪನ್ನು ಕೂಡ ಹಾಕೋಬೋದು. ಬಸಳೆ ಸೊಪ್ಪನ್ನ ಮತ್ತು ಆಲೂಗೆಡ್ಡೆನ ನೀರಿಗೆ ಹಾಕಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಖಾರಕ್ಕೆ ಬಂದು ತೆಂಗಿನಕಾಯಿ ತುರಿ, ಟೊಮೊಟೊ, ಈರುಳ್ಳಿ, ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಒಂಚೂರು ಸಾಂಬಾರು ಸೊಪ್ಪನ್ನ ಹಾಕಿ ರುಬ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಒಂದು ಸ್ವಲ್ಪ ಒಂದು ಹೆಬ್ಬೆಟ್ಟು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೋಬೋದು. ಯಾಕೆಂದರೆ ಅವರೇ ಬೇಳೆ ಸ್ವಲ್ಪ ಸಿಹಿ ಇರುತ್ತೆ, ಹಾಗಾಗಿ ಸೊ ಅಷ್ಟನ್ನು ಮಾಡಿಕೊಂಡ್ರೆ ಬಸಳೆ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ. ನೀವು ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ನನಗೆ. ನಿತ್ಯ ಡ್ಯಾನ್ಸ್ ಕ್ಲಾಸಿಗೆ ಹಾಕಿ ಆಲ್ಮೋಸ್ಟ್ 1 ವೀಕ್ ಆಯ್ತಾ ಬಂತು. 1 ವೀಕ್ ಆದಮೇಲೆ ಅವಳು ಈ ಥರ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದು. ಶಿ ಈಸ್ ಲವ್ ಡ್ಯಾನ್ಸ್. ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಬಟ್ ಅವಳು ಡ್ಯಾನ್ಸ್ ಕ್ಲಾಸಿಗೆ ಅಡ್ಜಸ್ಟ್ ಆಗೋದಕ್ಕೆ 1 ವೀಕ್ ಆಯಿತು. ನಾನು ಅವಳು ಅಡ್ಜಸ್ಟ್ ಆಗಲಿಲ್ಲ, ಅವಳು ಅಳ್ತಿದ್ದಾಳಲ್ಲ ಅಂತ ನಾನು ಸ್ಕಿಪ್ ಮಾಡಲಿಲ್ಲ. ನಾನು ಸ್ಕಿಪ್ ಮಾಡಿದರೆ ಅವಳು ಸ್ಕಿಪ್ ಮಾಡ್ತಾಯಿದ್ಲು. ಬಟ್ ಇವಾಗ ಅವಳು ಮುಂದೆ ಲೈನಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡೋ ಥರ ಧೈರ್ಯ ತೊಗೊಂಡಿದ್ದಾಳೆ. ಡ್ಯಾನ್ಸ್ ಕ್ಲಾಸ್ ಬಾಗಿಲಿಗೆ ಹೋದರೆ ಸಾಕು ಅಷ್ಟು ಅಳ್ತಿದ್ಲು ಅವಳು. ನನಗೆ ಒಂದೊಂದು ಸಲ ಹೊಟ್ಟೆ ಉರಿತಿತ್ತು, ಅಯ್ಯೋ ಯಾಕೆ ಬಿಡಿಸ್ಬಿಡೋಣ ಅಂತಲೂ ಥಾಟಿಗೆ ಬಂತು. ಬಟ್ ನನಗೆ ಸ್ಕಿಪ್ ಮಾಡೋದಕ್ಕೆ ನಾನು ರೆಡಿನೇ ಇರಲಿಲ್ಲ. ಬಟ್ ಅದರದ್ದು ಲಾಸ್ಟ್ ರಿಸಲ್ಟ್ ಏನು ಗೊತ್ತಾ, ಇವಳು ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಐನೋ ಇವಾಗ ಅವಳು ಅಷ್ಟು ಚೆನ್ನಾಗಿ ಅಲ್ಲಿ ಮಾಡ್ತಾಯಿಲ್ಲ, ಅಂದರೆ ಮನೇಲಿ ಮಾಡ್ತಾಳಲ್ಲ ಅಷ್ಟು ಓಪನ್ ಅಪ್ಪಾಗಿ ಅಲ್ಲಿ ಮಾಡ್ತಾಯಿಲ್ಲ. ಬಟ್ ನಾಳೆ ಒಂದಿನ ಅದನ್ನು ಮಾಡೇ ಮಾಡ್ತಾಳೆ ನೆಕ್ಸ್ಟ್ ವೀಕಲ್ಲಿ ಅನ್ನೋ ಕಾನ್ಫಿಡೆಂಟ್ ನನಗಿದೆ ನನ್ನ ಮಗಳ ಮೇಲೆ. ನಾನು ಅವತ್ತೆಲ್ಲ ಜಾಸ್ತಿ ವೀಡಿಯೋನ ಮಾಡೋದಕ್ಕಾಗಲಿಲ್ಲ, ಸ್ವಲ್ಪ ಪರ್ಸ್ನಲ್ ರೀಸನ್ನಿಂದ. ಅದಾದಮೇಲೆ ನಾನು ಮೀಶೋಯಿಂದ ಕೆಲವೊಂದು ಬೆಡ್ ಕವರ್ಗಳನ್ನ ತಂದಿದ್ದೆ. ಅದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಪೂರ್ತಿ ವೀಡಿಯೋ ನೋಡಿ. ಪೂರ್ತಿ ವೀಡಿಯೋ ನೋಡಿದಾಗ ನಿಮಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ. ಯಾರೂ ಕೂಡ ಸ್ಕಿಪ್ನ ಮಾಡಬೇಡಿ, ಪೂರ್ತಿ ವೀಡಿಯೋನ ನೋಡಿ. ನಾನು ಈ 1 ವೀಕಿಂದ ಸರಿಯಾಗಿ ವೀಡಿಯೋಸ್ನ ಹಾಕೋಕ್ಕಾಗಿರಲಿಲ್ಲ, ಸಮ್ ಪರ್ಸ್ನಲ್ ರೀಸನ್ನಿಂದ. ಸೊ ಹಂಗಾಗಿ ಇವತ್ತು ಇನ್ನೇನು ಹಬ್ಬ ನೆಕ್ಸ್ಟ್ ವೀಕ್ ಹಬ್ಬ ಇದೆ ಅಲ್ವಾ. ಸೊ ಹಾಗಾಗಿ ನಿಮಗೆ ಈ ಒಂದು ಬೆಡ್ಶೀಟ್ಗಳು ಯೂಸ್ ಆಗ್ಬೋದೇನೋ ಅಂತ ನಾನು ಮೀಶೋಯಿಂದ ಕೆಲವೊಂದು ಬೆಡ್ಶೀಟ್ಗಳನ್ನ ತರಿಸಿದ್ದೀನಿ. ಸೊ ಬನ್ನಿ ಅದು ಯಾವ ಥರ ಇದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನೋಡಿ, ನೀವು ಬರೀ ಈ ಕಾಟನ್ ಬೆಡ್ಶೀಟು ಅಥವಾ ಈ ಮಾಮೂಲಿ ಬೆಡ್ಶೀಟ್ಗಳನ್ನ ಅಂದರೆ ಹಾಸಿಗೆ ಕವರ್ಗಳನ್ನ 300-400ಗೆ ತಗೋತಾ ಇರ್ತೀರಾ. ಅದೇ ಪ್ರೈಸ್ಗೆ 3D ಬೆಡ್ಶೀಟ್ಗಳನ್ನ ನಾನು ತಂದಿದ್ದೀನಿ. 3D ಬೆಡ್ ಕವರ್ಸ್ಗಳು ನೆಕ್ಸ್ಟ್ ಲೆವೆಲಲ್ಲಿದೆ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಇದ್ರ ಜೊತೆಗೆ ನಾನು 2 ಸ್ಯಾರಿ ಮತ್ತು 2 ಬ್ಲೌಸ್ನ ಕೂಡ ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಫಸ್ಟ್ ಒನ್ನ ಓಪನ್ ಮಾಡೋಣ. ಫಸ್ಟ್ ಒನ್ನು ಈ ರೆಡ್ ಬೆಡ್ ಕವರು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇದರಲ್ಲಿ ಬಂದು ಮಧ್ಯದಲ್ಲಿ ರೋಸಸ್ನ ಕೊಟ್ಟಿದ್ದಾರೆ. ಸೇಮ್ ರಿಯಲ್ ಫ್ಲವರ್ ಥರನೇ ಕಾಣ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು. 3D ಪ್ಯಾಟ್ರನಲ್ಲಿ ಈ ಕರ್ಟನ್ ಬೆಡ್ ಕವರ್ಸ್ನೆಲ್ಲ ಮಾಡಿರೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಇದು ನೆಕ್ಸ್ಟ್ ಒನ್ನು ನೋಡ್ತಾ ಇರ್ಬೋದು. ಬೆಡ್ ಮೇಲೆ ಈ ಮುತ್ತು ಹವಳಗಳನ್ನ ಸುರಿದಿದ್ದಾರೇನೋ ಅನ್ನೋಷ್ಟು ಲುಕ್ಕಾಗಿ ಕಾಣ್ತಾ ಇದೆ. ಈ ಎಲ್ಲ ಬೆಡ್ಶೀಟ್ನು ನಾನು ಕ್ವೀನ್ ಸೈಜ್ಗೆ ಆರ್ಡ್ರ್ ಮಾಡಿದ್ದೆ. ಬಟ್ ಎಲ್ಲದು ಕೂಡ ಕಿಂಗ್ ಸೈಜ್ ಬೆಡ್ಡಿಗೂ ಹಾಕ್ಬೋದು, ಅಷ್ಟು ಬಿಗ್ ಸೈಜಲ್ಲಿ ಅಷ್ಟು ದೊಡ್ಡದಾಗಿ ಬಂದಿದೆ. ನೀವು ನೋಡ್ತಾ ಇರ್ಬೋದು, ಒಂದಕ್ಕೊಂದು ಸೂಪರಾಗಿದೆ. ಲಾಸ್ಟ್ ಒಂದು ತೋರಿಸ್ತೀನಿ, ಯಾರೂ ಮಿಸ್ ಮಾಡಬೇಡಿ, ಲಾಸ್ಟ್ವರೆಗೂ ನೋಡಿ. ಲಾಸ್ಟ್ನೇದಂತೂ ನಿಮ್ಮ ಮನೇಲಿ ಮಕ್ಕಳಿದ್ರೆ, ನಿಮ್ಮ ಮನೇಲಿ ಹೆಣ್ಮಕ್ಳಿದ್ರೆ, ಯಾವುದೇ ಮಕ್ಕಳಿದ್ರೂ ಆ ಬೆಡ್ ಕವರ್ನ ತುಂಬಾ ಇಷ್ಟಪಡ್ತಾರೆ. ಇದು ಥರ್ಡ್ ಒನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ವೈಟ್ ಕಲರ್ ಬೆಡ್ ಕವರ್ ಹಾಕಿ ಅದ್ರ ಮೇಲೆ ಇದು ಫ್ಲವರ್ನ ಹಾಕಿದ್ದೀವೇನೋ, ಇದೇ ಸಪ್ರೇಟ್ ಮ್ಯಾಟ್ ಥರ ಹಾಕಿದ್ದೀವೇನೋ ಅನ್ನೋ ಥರ ಕಾಣ್ತಾ ಇದೆ. ಅಷ್ಟು ಕಟಿಂಗ್ ಇದನ್ನು ನೀಟಾಗಿ ಕೊಟ್ಟಿದ್ದಾರೆ, ಅಷ್ಟು ಕಟಿಂಗ್ನ. ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗೆ ಇದು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು, ಇದು ಮತ್ತು ಲಾಸ್ಟ್ ಒನ್ನು. ಹಾಗೆ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಬೆಡ್ ಕವರ್ಗೂ ಕೂಡ 2 ಪೀಸ್ ಪಿಲ್ಲೋನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ನೆಕ್ಸ್ಟ್ ಒನ್ನು ಬಂದು ಈ ಪರ್ಪಲ್ ಮತ್ತು ವೈಟ್ ಗ್ರೀನ್ ಬ್ಲೂ ಕಾಂಬಿನೇಷನಲ್ಲಿದೆ. ಇದಂತೂ ಕ್ರೋಶಾ ವರ್ಕ್ನೇ ಮಾಡಿಕೊಟ್ಟಿದ್ದಾರೇನೋ ಅನ್ನೋ. ನೆಕ್ಸ್ಟ್ ಒನ್ ಈ ಬ್ಯೂಟಿಫುಲ್ ಫ್ಲವರ್ಸ್ನ ನೋಡ್ತಾ ಇದ್ದೀರಾ ಅಲ್ವಾ. ಈ ವುಲ್ಲನಲ್ಲಿ ಕ್ರೋಶಾ ವರ್ಕ್ ಮಾಡಿರೋ ಫ್ಲವರ್ ಥರನೇ ಕಾಣಿಸ್ತಾ ಇದೆ. ಸೇಮ್ ಟು ಸೇಮ್ ಹಂಗೆ ಕಾಣಿಸ್ತಾ ಇದೆ. ಬ್ಯೂಟಿಫುಲ್ ಆಗಿದೆ.
4 to 5 ಕಲರ್ಸ್ ಇದೆ ಈ ಬೆಡ್ಶೀಟ್ ಮೇಲೆ. ಸೊ ನನ್ನ ಮಗಳಂತೂ ಬಿಡ್ತಾನೆ ಇಲ್ಲ ಬೆಡ್ಶೀಟ್ಗಳನ್ನ. ಕಂದ ಈ ಕಡೆ ಬಾಕಂದ. ಸೊ ಅಷ್ಟು ಚೆನ್ನಾಗಿದೆ. ನೀವು ನೋಡ್ಬೋದು ಫುಲ್ ಇದು ಕಿಂಗ್ ಸೈಜ್ ಬೆಡ್ ಅಲ್ಲೇ ಇದು ಪೂರ್ತಿ ಬೆಡ್ಶೀಟ್ಗಳು ಬಂದಿರೋದು. ನೆಕ್ಸ್ಟ್ ಒನ್ ನೋಡೋಣವಾ. ಈಗ ನಾನು ತೋರಿಸ್ತಿರೋ ಎಲ್ಲಾ ಬೆಡ್ಶೀಟ್ಗೂ ಕೂಡ ಪಿಲೋ ಕವರ್ ಕೂಡ ಬಂದಿದೆ. ಪಿಲೋ ಕವರ್ ಕೂಡ ಬಂದಿದೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ 3D ಬೆಡ್ಶೀಟ್ ಅಂತ. ಸೊ ಬ್ಯೂಟಿಫುಲ್. ಈ ಎಲ್ಲಾ ಬೆಡ್ಶೀಟ್ ಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಮೈ ಗಾಡ್, ಈ ಬೆಡ್ಶೀಟ್ ನ ನೀವ್ ಯಾರಾದ್ರೂ ಮಿಸ್ ಮಾಡಕ್ ಆಗತ್ತಾ? ಯು ಸಿ, ಒಂದ್ ನಿಮಿಷ ಕಂದ, ಅವಳನ್ನ ಅಲ್ಲಿ ನಿಲ್ಸೋದಿಕ್ಕೆ ನಂಗೆ ಆಗ್ತಾ ಇಲ್ಲ ಅಂದ್ರೆ ನೀವು ಯೋಚನೆ ಮಾಡಿ ಆ ಬೆಡ್ಶೀಟ್ ಎಷ್ಟು ಮುದ್ದಾಗಿದೆ ಅಂತ. ಕಂದ ಒಂದ್ ನಿಮಿಷ ಕಂದ ತೋರಿಸ್ಬಿಡ್ತೀನಿ ನೋಡಿ. ನಿಜವಾದ ಲ್ಯಾಂಪ್ ನ ಇಟ್ಟಿದ್ದೀನಿ ಅನ್ನೋ ತರ ಫೀಲ್ ಇದೆ. ಅದಕ್ಕಿಂತ ಈ ಮುದ್ದಾದ ಟೆಡ್ಡಿನ ನೋಡಿ. ಓ ಮೈ ಗಾಡ್, ನಿಜವಾಗ್ಲೂನು ಈ ಸ್ಕೈ ಮೇಲೆ ಮಲಗಿದಾರೇನೋ ಮಕ್ಕಳು ಈ ಮುದ್ದಾದ ಟೆಡ್ಡಿ ಜೊತೆ ಅನ್ನೋ ಫೀಲೇ ಬರುತ್ತೆ ನಿಮ್ಗೆ. ಸೊ ಈ ಬೆಡ್ಶೀಟ್ ನಂತೂ ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಕು. ನೀವು ನೋಡ್ತಾ ಇದೀರಲ್ವಾ, ಈ ತರ ಕಲರ್ಸ್ ಲೈಟ್ ನ ಹಾಕಿ ಮಕ್ಕಳಿಗೆ ಬೆಡ್ಶೀಟ್ ಹಾಕೊಂಡ್ರೆ ಓ ಮೈ ಗಾಡ್ ಎಷ್ಟು ಇಷ್ಟಪಟ್ಟು ಮಲ್ಕೋತಾರೆ ಅಂದ್ರೆ ಸೂಪರ್ ಆಗಿದೆ. ಸೊ ಯಾರು ಇದೊಂದು ಬೆಡ್ಶೀಟ್ ನ ಮಿಸ್ ಮಾಡ್ಕೋಬೇಡಿ. ಜಸ್ಟ್ ನಿಮ್ಗೆ 500 ಒಳಗಡೆನೆ ಈ ಬೆಡ್ಶೀಟ್ ಸಿಗ್ತಾ ಇದೆ. ಇದಕ್ಕೆ ನಿಮ್ ಮಕ್ಕಳಿಗೆ ಈ ಬ್ಯೂಟಿಫುಲ್ ಆದ ಪಿಲೋ ಕವರ್ಸ್ ಕೂಡ ಸಿಗ್ತಾ ಇದೆ. ಸೇಮ್ ನೀವು ಬೆಡ್ಶೀಟ್ ಅಲ್ಲಿ ಏನ್ ನೋಡ್ತೀರಾ ಅದೇ ಇದರಲ್ಲಿ ಸ್ಮಾಲ್ ಆಗಿ ಕಾಣಿಸ್ತಾ ಇದೆ. ನನ್ ಮಗಳು ನೋಡಿ ಬೆಟ್ಟಿ ತಲೆ ದಿಂಬಿಗೆ ಹಾಕೊಂಡ್ ಮಮ್ಮ ಮಲ್ಕೋತೀನಿ ಅಂತ ಇದ್ದಾಳೆ. ಸೋ ಕ್ಯೂಟ್ ಅಲ್ವಾ? ಓಕೆ, ನೋಡಿದ್ರಲ್ವಾ ಎಲ್ಲಾ ಬೆಡ್ಶೀಟ್ ನ ನಿಮ್ ಜೊತೆ ತೋರಿಸಿದೀನಿ. ನಿಮ್ಗೆ ಯಾವ ಬೆಡ್ಶೀಟ್ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಅದಂತ ಲಾಸ್ಟ್ ಅಲ್ಲಿ ತೋರಿಸಿದ್ನ ಬೈ ಮಾಡಿರ್ತೀನಿ, ಮಿಸ್ ಮಾಡ್ಲೇಬೇಡಿ. ಸೋ ಬ್ಯೂಟಿಫುಲ್ ಆಗಿದೆ. ಇವಾಗ ನಾನ್ ನಿಮ್ಗೆ ಒಂದೆರಡು ಸೀರೆನ ತೋರಿಸ್ತೀನಿ, ಬನ್ನಿ. ನೋಡಿ, ನಾನು ಈ ಬ್ಯೂಟಿಫುಲ್ 2 ಸ್ಯಾರೀಸ್ ನ ತರಿಸಿದೀನಿ. ಇದಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಸಾಫ್ಟ್ ಕಾಟನ್ ಅಲ್ಲಿ ಪ್ಯೂರ್ ಕಾಟನ್ ಸೀರೆ ಇಷ್ಟ ಆಗುತ್ತೋ ಅವರಿಗೆಲ್ಲ ಈ ಬ್ಯೂಟಿಫುಲ್ ಸ್ಯಾರಿ ಇಷ್ಟ ಆಗುತ್ತೆ. ಇದು ಬಂದು ಡಬಲ್ ಕಲರ್ ಅಲ್ಲಿ ಬಂದಿದೆ. ಗ್ರೀನ್ ಮತ್ತೆ ಬ್ಲಾಕ್ ಅಲ್ಲಿ ಬಂದಿದೆ. ನೋಡ್ತಾ ಇರ್ಬೋದು ನೀವು, ನೋಡಿದ್ರೇನೆ ಎಷ್ಟು ಎಲಿಗೆಂಟ್ ಲುಕ್ ನ ಕೊಡ್ತಾ ಇದೆ ಅಂತ. ತುಂಬಾ ಲೆಂತ್ ಇದೆ ಈ ಸೀರೆ. ಸೊ ನೋಡ್ತಾ ಇರ್ಬೋದು ಯಾವ ತರ ಕಾಣಿಸ್ತಾ ಇದೆ ಅಂತ. ಪ್ಯೂರ್ ಅಂದ್ರೆ ಪ್ಯೂರ್ ಕಾಟನ್ ಅಲ್ಲಿ ಬಂದಿದೆ ಈ ಸ್ಯಾರಿ. ಇದರ ಪಲ್ಲು ಬಂದ್ಬಿಟ್ಟು ಇದು ಪಲ್ಲುನಲ್ಲಿ ಈ ತರ ಟ್ಯಾಸಲ್ಸ್ ನ ಕೊಟ್ಟಿದ್ದಾರೆ ನಿಮ್ಗೆ. ಬ್ಯೂಟಿಫುಲ್ ನಿಮ್ಗೆ ಪಲ್ಲು ಅನ್ನೋದು ಈ ಬ್ಲಾಕ್ ಮತ್ತೆ ಗ್ರೀನ್ ಅಲ್ಲಿ ಬರುತ್ತೆ. ಮತ್ತೆ ಇಲ್ಲಿ ಒಂದು ಬ್ಯೂಟಿಫುಲ್ ಟ್ಯಾಸಲ್ಸ್ ಅಲ್ಲಿ ಕುಚ್ಚುಗಳನ್ನ ಕೊಟ್ಟಿದ್ದಾರೆ. ನಿಮ್ಗೆ ಬಾಡಿ ಎಲ್ಲ ಫುಲ್ ನೋಡೋದಾದ್ರೆ ಈ ನಿಮ್ಗೆ ಈ ಪಾಚಿ ಗ್ರೀನ್ ಅಲ್ಲಿ ಬರುತ್ತೆ, ನೋಡ್ತಾ ಇರ್ಬೋದು. ಸೊ ಬ್ಯೂಟಿಫುಲ್ ಅಲ್ವಾ? ನಿಮ್ಗೆ ಇದಕ್ಕೆ ಬ್ಲೌಸ್ ಪೀಸ್ ಕೂಡ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಬ್ಲೌಸ್ ಪೀಸ್. ಅದು ನಿಮ್ಗೆ ಬ್ಲಾಕ್ ಅಲ್ಲಿ ಬಂದಿದೆ. ಸೊ ತುಂಬಾನೇ ಚೆನ್ನಾಗಿದೆ. ಯಾರೆಲ್ಲ ನಂದ ಗೋಕುಲ ಸೀರಿಯಲ್ ನ ನೋಡ್ತಾ ಇರ್ತಾರ, ಅದ್ರಲ್ಲಿ ಮೀನಾ ಅವರು ಈ ಬ್ಯೂಟಿಫುಲ್ ಸ್ಯಾರೀಸ್ ನ ವೇರ್ ಮಾಡಿರ್ತಾರೆ. ನನ್ಗೆ ಅವ್ರು ವೇರ್ ಮಾಡಿದಂತ ಸ್ಯಾರಿನ ನೋಡಿ ನನಗೂ ತುಂಬಾನೇ ಇಷ್ಟ ಆಯ್ತು ಈ ಸ್ಯಾರಿ. ಹಂಗಾಗಿ ನಾನು ತರಿಸ್ಕೊಂಡಿದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ವಿತ್ ಟ್ಯಾಸಲ್ ತುಂಬಾನೇ ಚೆನ್ನಾಗಿದೆ. ಈ ಸ್ಯಾರಿದು ಬಾರ್ಡರ್ ಅಲ್ಲಿ ಬಂದು ಈ ತರ ಬ್ಲಾಕ್ ಕಲರ್ ಅಲ್ಲಿ ಥ್ರೆಡ್ ಎಂಬ್ರಾಯ್ಡಿಂಗ್ ನ ಮಾಡಿದ್ದಾರೆ. ಅಂದ್ರೆ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಮಧ್ಯದಲ್ಲಿ ಈ ತರ ಮಿರರ್ ವರ್ಕ್ ಕೂಡ ಬಂದಿದೆ. ಫುಲ್ ಸ್ಯಾರಿ ಬುಟ್ಟ ತರ ಮಿರರ್ ವರ್ಕ್ ಕೂಡ ಕೊಟ್ಟಿದ್ದಾರೆ. ಸೊ ಬನ್ನಿ ಇವಾಗ ಸ್ಯಾರಿನ ಓಪನ್ ಮಾಡಿ ಯಾವ ತರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇದಕ್ಕೆ ಒಂದು ರಿಚ್ ಲುಕ್ ಮತ್ತೆ ಇದನ್ನ ಲುಕ್ ನ ಚೇಂಜ್ ಮಾಡೋ ಪಾರ್ಟ್ ಬಂದು ಸ್ಯಾರಿದು ಈ ಸೆರ್ಗು ಮತ್ತೆ ಬ್ಲೌಸ್ ಪೀಸ್ ಅಂತಾನೆ ಹೇಳ್ಬೋದು. ಸೆರ್ಗು ನೋಡಿ ಈ ತರ ನೋಡಿ, ಎಲ್ಲೋಗೆ ವೈಟ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ನ ಕೊಡೋ ಥಾಟ್ ಇದೆಯಲ್ಲ, ಅದೇ ಒಂದು ಬ್ಯೂಟಿಫುಲ್ ಥಾಟ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಲ್ಲೋಗೆ ವೈಟ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ. ನಾನು ಇದೇ ಕಲರ್ ಅಲ್ಲಿ ಫಸ್ಟ್ ಒಂದು ಬ್ಲೌಸ್ ನ ತರಿಸಿದೆ. ನನಗೆ ಇದೇ ಪ್ಯಾಟರ್ನ್ ಇದೇ ಪೀಸ್ ಅಲ್ಲಿ ನಾನು ಬೇರೆ ಕಲರ್ ಒಂದು ಬ್ಲೌಸ್ ನ ತರಿಸಿದ್ದೆ. ನಾನು ತೋರಿಸಿದ್ದೆ. ಈ ಪಿಂಕ್ ಕಲರ್ ಬ್ಲೌಸ್ ನನಗೆ ತುಂಬಾನೇ ಇಷ್ಟ ಆಗಿತ್ತು. ಜಸ್ಟ್ 250 ರೇಂಜ್ಗೆನೋ ಈ ಬ್ಲೌಸ್ ನಮ್ಗೆ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ತುಂಬಾ ರಾಯಲ್ ಲುಕ್ ನ ಕೊಡುತ್ತೆ. ಅದೇ ತರದ್ರಲ್ಲಿ ಬ್ಲಾಕ್ ಇದ್ರೆ ನಾವು ಯಾವ ಸೀರೆಗಾರು ಮ್ಯಾಚ್ ಮಾಡ್ಬೋದು ಈ ಫ್ಯಾನ್ಸಿ ಸೀರೆಗಳಿಗೆ ಅಂದ್ಬಿಟ್ಟು ನಾನು ಈ ಬ್ಲಾಕ್ ಬ್ಲೌಸ್ ನು ಕೂಡ ತರಿಸ್ಕೊಂಡಿದೀನಿ. ನಿಮ್ಗೆ ಎಕ್ಸ್ಟ್ರಾ ಸ್ಲೀವ್ಸ್ ನು ಕೂಡ ಕೊಟ್ಟಿರ್ತಾರೆ, ನೀವು ಸ್ಲೀವ್ಸ್ ನ ಹಾಕೋಬಹುದು. ನೀವು ನೋಡ್ತಾ ಇದ್ರಲ್ವಾ,
ನೀವು ವಿಡಿಯೋದಲ್ಲೇ ನೋಡ್ಬೋದು ಎಷ್ಟು ಶೈನಿಂಗ್ ಕಾಣ್ತಾ ಇದೆ ಅಂತ. ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ. ಫ್ರಂಟ್ ಪ್ಯಾಟರ್ನ್ ಈ ತರ ಬಂದ್ರೆ, ಬ್ಯಾಕು ಈ ತರ ಬರುತ್ತೆ. ಜಾಸ್ತಿ ನಿಮ್ಗೆ ಬ್ರಾಡ್ ಇದನ್ನು ಕೊಟ್ಟಿಲ್ಲ, ಬ್ರಾಡ್ ಶೇಪ್ನು ಕೊಟ್ಟಿಲ್ಲ, ತೀರಾ ನಿಮ್ಗೆ ಕಮ್ಮಿನೂ ಕೊಟ್ಟಿಲ್ಲ. ಈ ಮಿನಿಮಮ್ ಸೈಜ್ ಅಲ್ಲೇ ಕೊಟ್ಟಿದ್ದಾರೆ. ಸ್ಲೀವ್ ನ ಬೇಕಿದ್ರೆ ನೀವು ಹಾಕೋಬಹುದು. ತುಂಬಾನೇ ಸಾಫ್ಟ್ ಆಗಿದೆ. ಬಫ್ ಕೂಡ ಪ್ರೊವೈಡ್ ಮಾಡಿದ್ರೆ, ನಿಮಗೆ ಬೇಡ ಅಂದ್ರೆ ಬಫ್ ನ ಕೂಡ ರಿಮೂವ್ ಮಾಡಬಹುದು. ಸೊ ಇವ್ ಎಲ್ಲಾ ಪ್ರಾಡಕ್ಟ್ಸ್ ಲಿಂಕ್ ನಿಮ್ಗೆ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಪ್ಲೀಸ್ ಬೇಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ. ನಾನು ಲಾಸ್ಟ್ ಭೀಮ್ನ ಮೋಸೆ ವಿಡಿಯೋದ ಹಾಕಿದ್ದೆ, ಅದು ಕೂಡ ನಿಮ್ಗೆ ಯೂಸ್ ಆಗುತ್ತೆ ಅನ್ಕೋತೀನಿ. ಒಂದ್ಸಲ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗುವಂತ ಕೆಲವೊಂದು ಮಾಹಿತಿಗಳನ್ನ ನಾನು ಶೇರ್ ಮಾಡಿದ್ದೀನಿ. ಬ್ಯಾಕ್ ಗ್ರೌಂಡ್ ನ ನೋಡೋದಿಕ್ ಹೋಗ್ಬಿಡಿ. ಇವಾಗ ಸದ್ಯಕ್ಕೆ ನಮ್ ನಿತ್ಯ ಎಲ್ಲ ಹರಗ್ತಾ ಇದ್ದಾಳೆ. ಸೊ ನಾನು ಇಲ್ಲಿಗೆ ವಿಡಿಯೋನ ಏನ್ ಮಾಡ್ತೀನಿ. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಕೊನೆವರೆಗೂ ನೋಡಿದ್ರೆ ಏನಾದ್ರೂ ಒಂದು ಅರ್ಥ ಆಗುತ್ತೆ. ನಮ್ದು ಚಾನಲ್ಗಳಲ್ಲಿ ಏನಾದ್ರು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಅಂತ ಅನ್ಸುತ್ತೆ, ಇನ್ನೊಂದಿನ ವಿಡಿಯೋಸ್ ನೋಡ್ಬೇಕು ಅನ್ಸುತ್ತೆ. ಸೊ ಅದಕ್ಕೆ ಕೊನೆವರೆಗೂ. ಸ್ಯಾರಿ ಚೆನ್ನಾಗಿದೆ, ಸ್ಯಾರೀಸ್ ಓಕೆ, ಸ್ಯಾರೀಸ್ ಸೂಪರ್ ಆಗಿದೆ, ಸಾಫ್ಟ್ ಕಾಟನ್ ಅಲ್ಲಿ ಇದೆ. ಬಟ್ ಪ್ರೈಸ್ಗೆ ಹೇಳಿದ್ರೆ ನನಗನ್ಸೋ ಪ್ರಕಾರ ತುಂಬಾನೇ ಹೈ ಆಯಿತು ಪ್ರೈಸು. 665 ರುಪೀಸ್ ಇದೆ ಮೀಶೋದಲ್ಲಿ ಈ ಪ್ರೈಸು, ಈ ಸ್ಯಾರಿ ಪ್ರೈಸು. ಸೊ ಇದು ಸ್ವಲ್ಪ ಹೈ ಆಯಿತು ಅಂತ ನನಗನ್ಸುತ್ತೆ. ಸ್ಯಾರಿ ಎಲ್ಲ ಓಕೆ, ತುಂಬ ಚೆನ್ನಾಗಿದೆ.